ಇನ್ನು ಕೆ ಪಿ ಎಸ್ ಸಿನಲ್ಲಿ ಈಗೇನೋ ವೆಟರ್ನರಿ ಇನ್ಸ್ಪೆಕ್ಟ್ರ್ ಹುದ್ದೆ ವ್ಯಾಪಾರ ಮಾಡ್ತಿರುವಂಥ ವಿಡಿಯೋ ಆಡಿಯೋ ಲೀಕ್ ಆಯಿತು. ಕೆಲವರು ಜನರಲ್ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡವರು KPSC ಕಂಡಕ್ಟ್ ಮಾಡಿದ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ಓದಿದ್ರು ಅಥವಾ ಏನಾದರೂ ಮ್ಯಾಜಿಕ್ ಆಯಿತಾ? ಇದು ಬರೀ ವೆಟರ್ನರಿ ಇನ್ಸ್ಪೆಕ್ಟ್ರ್ ಹುದ್ದೆಗೆ ಮಾತ್ರ ವ್ಯಾಪಾರ ಆಗಿರೋದಲ್ಲ. AWE ಆಯ್ಕೆ ಸಂದರ್ಭದಲ್ಲಿರ್ಬೋದು, PDO ಆಯ್ಕೆ ಸಂದರ್ಭದಲ್ಲಿರ್ಬೋದು, ವಿವಿಧ ಇಲಾಖೆಗಳಲ್ಲಿ 3000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಯನ್ನು ಕಳೆದ 2 ವರ್ಷಗಳಿಂದ ಈಚೆ ಮಾಡಿದ್ದಾರೆ. ಈ 3000 ಹುದ್ದೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದು ನಮಗೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಈ ಅಕ್ರಮಕ್ಕೆ ಪಾಲುದಾರರು ಆಳುವವರು ಇದ್ದಾರೆ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ. ಅಂದರೆ ನನಗೆ ಸೀಟ್ ಕೊಟ್ಬಿಡಿ, ನಾವು ಹೇಳಿದ್ದನ್ನು ಇಷ್ಟು ಸೆಲೆಕ್ಟ್ ಮಾಡಿ, ನೀವು ಎಷ್ಟಾದ್ರೂ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಇದರ ಸಮಗ್ರ ತನಿಖೆ ಆಗಬೇಕು. ಈ ಸಮಗ್ರ ತನಿಖೆಗೆ ಇದು ಕೇಸನ್ನು CBI ಕೊಡಬೇಕು, ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡಿ ತನಿಖೆ ನಡೆಸಬೇಕು. ಇಲ್ಲದೇ ಇದ್ದರೆ ದೆಹಲಿನಲ್ಲಿ ಹೋಗಿ ಚಳವಳಿ ಮಾಡುವ ನಮ್ಮ ಮುಖ್ಯಮಂತ್ರಿಗಳು ಅವರ ರಾಜ್ಯದಲ್ಲಿ ಅಕ್ರಮ ನಡೆದರೂ ಕೂಡ ಹೋರಾಟದ ಮಾತಾಡೋದು ಬೇಡ, ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಕ್ರಮ ಆಗಬೇಕಲ್ಲ. ನಿಮಗೆ ಅಧಿಕಾರ ಇದೆಯಲ್ಲ, ನಿಮಗೆ ಪರಮಾಧಿಕಾರ ಇದೆ, ಯಾರು ತಲೆದಂಡ ಆಗಬೇಕು? ಇದ್ರ ಎಲ್ಲದರ ಸಮಗ್ರ ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಇನ್ನು ಕೆ ಪಿ ಎಸ್ ಸಿನಲ್ಲಿ ಈಗೇನೋ ವೆಟರ್ನರಿ ಇನ್ಸ್ಪೆಕ್ಟ್ರ್ ಹುದ್ದೆ ವ್ಯಾಪಾರ ಮಾಡ್ತಿರುವಂಥ ವಿಡಿಯೋ ಆಡಿಯೋ ಲೀಕ್ ಆಯಿತು. ಕೆಲವರು ಜನರಲ್ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡವರು KPSC ಕಂಡಕ್ಟ್ ಮಾಡಿದ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ಓದಿದ್ರು ಅಥವಾ ಏನಾದರೂ ಮ್ಯಾಜಿಕ್ ಆಯಿತಾ? ಇದು ಬರೀ ವೆಟರ್ನರಿ ಇನ್ಸ್ಪೆಕ್ಟ್ರ್ ಹುದ್ದೆಗೆ ಮಾತ್ರ ವ್ಯಾಪಾರ ಆಗಿರೋದಲ್ಲ. AWE ಆಯ್ಕೆ ಸಂದರ್ಭದಲ್ಲಿರ್ಬೋದು, PDO ಆಯ್ಕೆ ಸಂದರ್ಭದಲ್ಲಿರ್ಬೋದು, ವಿವಿಧ ಇಲಾಖೆಗಳಲ್ಲಿ 3000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಯನ್ನು ಕಳೆದ 2 ವರ್ಷಗಳಿಂದ ಈಚೆ ಮಾಡಿದ್ದಾರೆ. ಈ 3000 ಹುದ್ದೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದು ನಮಗೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಈ ಅಕ್ರಮಕ್ಕೆ ಪಾಲುದಾರರು ಆಳುವವರು ಇದ್ದಾರೆ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ. ಅಂದರೆ ನನಗೆ ಸೀಟ್ ಕೊಟ್ಬಿಡಿ, ನಾವು ಹೇಳಿದ್ದನ್ನು ಇಷ್ಟು ಸೆಲೆಕ್ಟ್ ಮಾಡಿ, ನೀವು ಎಷ್ಟಾದ್ರೂ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಇದರ ಸಮಗ್ರ ತನಿಖೆ ಆಗಬೇಕು. ಈ ಸಮಗ್ರ ತನಿಖೆಗೆ ಇದು ಕೇಸನ್ನು CBI ಕೊಡಬೇಕು, ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡಿ ತನಿಖೆ ನಡೆಸಬೇಕು. ಇಲ್ಲದೇ ಇದ್ದರೆ ದೆಹಲಿನಲ್ಲಿ ಹೋಗಿ ಚಳವಳಿ ಮಾಡುವ ನಮ್ಮ ಮುಖ್ಯಮಂತ್ರಿಗಳು ಅವರ ರಾಜ್ಯದಲ್ಲಿ ಅಕ್ರಮ ನಡೆದರೂ ಕೂಡ ಹೋರಾಟದ ಮಾತಾಡೋದು ಬೇಡ, ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಕ್ರಮ ಆಗಬೇಕಲ್ಲ. ನಿಮಗೆ ಅಧಿಕಾರ ಇದೆಯಲ್ಲ, ನಿಮಗೆ ಪರಮಾಧಿಕಾರ ಇದೆ, ಯಾರು ತಲೆದಂಡ ಆಗಬೇಕು? ಇದ್ರ ಎಲ್ಲದರ ಸಮಗ್ರ ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಇನ್ನು ಕೆ ಪಿ ಎಸ್ ಸಿನಲ್ಲಿ ಈಗೇನೋ ವೆಟರ್ನರಿ ಇನ್ಸ್ಪೆಕ್ಟ್ರ್ ಹುದ್ದೆ ವ್ಯಾಪಾರ ಮಾಡ್ತಿರುವಂಥ ವಿಡಿಯೋ ಆಡಿಯೋ ಲೀಕ್ ಆಯಿತು. ಕೆಲವರು ಜನರಲ್ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡವರು KPSC ಕಂಡಕ್ಟ್ ಮಾಡಿದ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ಓದಿದ್ರು ಅಥವಾ ಏನಾದರೂ ಮ್ಯಾಜಿಕ್ ಆಯಿತಾ? ಇದು ಬರೀ ವೆಟರ್ನರಿ ಇನ್ಸ್ಪೆಕ್ಟ್ರ್ ಹುದ್ದೆಗೆ ಮಾತ್ರ ವ್ಯಾಪಾರ ಆಗಿರೋದಲ್ಲ. AWE ಆಯ್ಕೆ ಸಂದರ್ಭದಲ್ಲಿರ್ಬೋದು, PDO ಆಯ್ಕೆ ಸಂದರ್ಭದಲ್ಲಿರ್ಬೋದು, ವಿವಿಧ ಇಲಾಖೆಗಳಲ್ಲಿ 3000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಯನ್ನು ಕಳೆದ 2 ವರ್ಷಗಳಿಂದ ಈಚೆ ಮಾಡಿದ್ದಾರೆ. ಈ 3000 ಹುದ್ದೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದು ನಮಗೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಈ ಅಕ್ರಮಕ್ಕೆ ಪಾಲುದಾರರು ಆಳುವವರು ಇದ್ದಾರೆ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ. ಅಂದರೆ ನನಗೆ ಸೀಟ್ ಕೊಟ್ಬಿಡಿ, ನಾವು ಹೇಳಿದ್ದನ್ನು ಇಷ್ಟು ಸೆಲೆಕ್ಟ್ ಮಾಡಿ, ನೀವು ಎಷ್ಟಾದ್ರೂ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಇದರ ಸಮಗ್ರ ತನಿಖೆ ಆಗಬೇಕು. ಈ ಸಮಗ್ರ ತನಿಖೆಗೆ ಇದು ಕೇಸನ್ನು CBI ಕೊಡಬೇಕು, ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡಿ ತನಿಖೆ ನಡೆಸಬೇಕು. ಇಲ್ಲದೇ ಇದ್ದರೆ
ದೆಹಲಿನಲ್ಲಿ ಹೋಗಿ ಚಳವಳಿ ಮಾಡುವ ನಮ್ಮ ಮುಖ್ಯಮಂತ್ರಿಗಳು ಅವರ ರಾಜ್ಯದಲ್ಲಿ ಅಕ್ರಮ ನಡೆದರೂ ಕೂಡ ಹೋರಾಟದ ಮಾತಾಡೋದು ಬೇಡ, ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಕ್ರಮ ಆಗಬೇಕಲ್ಲ. ನಿಮಗೆ ಅಧಿಕಾರ ಇದೆಯಲ್ಲ, ನಿಮಗೆ ಪರಮಾಧಿಕಾರ ಇದೆ. ಯಾರು ತಲೆದಂಡ ಆಗಬೇಕು? ಇದ್ರ ಎಲ್ಲದರ ಸಮಗ್ರ ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ.